ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದಿರೋದ್ರಿಂದ, ಯಾಕಂದ್ರೆ ನಮ್ಮ ಪ್ರಧಾನಿಯಾಗಿದ್ದಂಥವ್ರು ಅವ್ರು ಕೊಟ್ಟಿರೋಂಥ ಲೆಟ್ರು, ಇಂದಿರಾ ಗಾಂಧಿ ಅವರು ಬರೆದಿರೋ ಪತ್ರನ, ನಂದು ಬೇಡ, ಆ ಪತ್ರನ ನೋಡಿ ನೀವು ಆ ಮಹಾರಾಷ್ಟ್ರದ ಮಾಡಲ್ ತಗೊಂಬನ್ನಿ, ಆ ಇಲಾಖೆಗೆ ಒಂದು ಸ್ವತಂತ್ರತೆ ಕೊಡಿ. ಯಾರೇ ಮಂತ್ರಿ ಆಗಲಿ, ಮುಂದೆ ಮಂತ್ರಿ ಆಗೋರು ಯಾರಾದರೂ ಕೂಡ ಅವರು ಧೈರ್ಯವಾಗಿ ಸಮಾನವಾಗಿ ಮುಖ್ಯಮಂತ್ರಿ ಯಾವ ರೀತಿ ಬಡ್ಜೆಟ್ ಮಾಡ್ತಾರೋ ಆ ರೀತಿ ಅವರು ಕೂಡ ಒಂದು ಬಡ್ಜೆಟ್ ಮಾಡಲಿ, ಅವರು ಒಂದು ಬಡ್ಜೆಟ್ ಮಾಡಲಿ, ಬಡ್ಜೆಟ್ ಮಾಡಲಿ. ಎಲ್ಲ ಇಲಾಖೆಯವ್ರನ್ನ ಕರೀರಿ, ಎಲ್ಲ ಇಲಾಖೆಯ ಸೆಕ್ರೆಟರಿನ ಕರೀರಿ. ನಿನ್ಗೆ ಎಷ್ಟು ದುಡ್ಡು ಬೇಕಪ್ಪ, ನಿನ್ನ ಅವಶ್ಯಕತೆ ಏನಿದೆ, ಎಸ್ಸಿಗೆ ಏನು ಮಾಡ್ತೀಯಾ, ಅವ್ರ ಅಭಿವೃದ್ಧಿಗೆ ಹೆಂಗೆ ನೀನು ಜಾರಿಗೆ ತರ್ತೀಯಾ, ಅವರ ಉದ್ಧಾರ ಹೆಂಗ್ ಮಾಡ್ತೀಯಾ ಅಂತ ಅವ್ನು ಕನ್ವೀನಿಯನ್ಸ್ ಆದರೆ ಅವ್ರಿಗೆಲ್ಲರಿಗೂ ದುಡ್ಡು ಕೊಡ್ಲಿ. ಮುಖ್ಯಮಂತ್ರಿ ಅಲೋಕೇಶನ್ ಮಾಡ್ಬೇಕಷ್ಟೇ, ಉಳಿದಿದ್ದಲ್ಲ ಆ ಇಲಾಖೆ ಮಾಡಬೇಕು. ಆವಾಗ ಅವ್ರಿಗೆ ನ್ಯಾಯ ಕೊಟ್ಟಂಗಾಗ್ತದೆ. ಇನ್ನು ನೀವೇನಾನ ಹಿಂಗೆ ಮಾಡಲಿಲ್ಲ ಅಂದರೆ, ನೀವು ಮಾಡಲ್ಲು ಅಂತೀರ. ಹಾಗೆ ನನ್ನ ಸಂತೋಷ, ಕರ್ನಾಟಕ ಮಾಡಲ್ ಮಾಡಿ, ನಮ್ಗೆ ಸಂತೋಷ. ಮಾಡಲ್ ಅಂತೀರ. ನೀವು ಇದೇ ಥರ ಮಾಡ್ಕೊಂಡು ಹೋದ್ರೆ ನೀವು ಮುಂದೆ ನೀವು ಆ ತಾರತಮ್ಯ ಏನಿದೆ 10 ವರ್ಷದ್ದು, ಇನ್ನೊಂದು 10 ವರ್ಷ ಹೋದರೆ 15 ವರ್ಷಕ್ಕೆ ಹೋಗ್ತದೆ. ಮುಂದೆ ಇದನ್ನ ನಾವು ದೂರ ಆಗೋಗ್ತೀರಿ. ಆ ದೂರ ಆಗಬಾರ್ದು ಅಂತ ನೀವು ಆಶಯ ಇಟ್ಕೊಂಡಿದ್ದೀರಾ ಅಂತ ನನ್ನ ಭಾವನೆ. ಮುಖ್ಯಮಂತ್ರಿಗಳು ಆ ಆಶಯ ಇದೆ, ನಿಮಗೆ ಆ ಕಮಿಟ್ಮೆಂಟ್ ಇದೆ, ಏನಾದರೂ ಮಾಡಬೇಕು ಅನ್ನೋ ಕಮಿಟ್ ಇದೆ, ಮಾಡಿ, ಶುರು ಮಾಡಿ. ಇವಾಗ ನೀವಿದ್ದಾಗ ಪ್ರಾರಂಭ ಮಾಡಿದ್ರೆ ಅದೊಂದು ರೆಕಾರ್ಡ್ ಆಗ್ತೈತೆ, ಮಾಡಿ. ಇನ್ನು ನಮ್ಮ ಉಪಮುಖ್ಯಮಂತ್ರಿಗಳು ಅವರು ಕೇಳ್ತಾರೆ, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ. ಅಕಸ್ಮಾತ್ ಈ ಜನ SC ST ಜನಾಂಗ ನಮ್ಮ ಹಣ ನಮ್ಮ ಹಕ್ಕು ಅಂದ್ಬಿಟ್ರೆ ನೀವೆಲ್ಲೋತೀರಾ? ನೀವು ಅವಾಗ ಎಲ್ಲೋತೀರಾ? ನೀವು ನಮ್ಮ ಹಕ್ಕು ನಮ್ಮ ಇದು ಅಂತ ಹೇಳ್ಬಿಟ್ರೆ ಹಣ ಅಂದ್ರೆ ನೀವೆಲ್ಲೋಗ್ತೀರ? ಅವಾಗ ಸರ್ ಮಾಡಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು, ಸನ್ಮಾನ್ಯ DK ಶಿವಕುಮಾರ್ ಅವರು ಇರ್ಲಿಲ್ಲ ಅವಾಗ, ಇರ್ಲಿಲ್ಲ. ಅಲ್ಲ, ಅವ್ರು ಕೂತಿದ್ದೆ, ನಿನ್ಗೂ ಕೂತ್ಕೊಬೇಕು, ಕೂತ್ಕೊಳ್ತೀನಿ. ಆಯ್ತು, ನಿಮ್ಗೂ ಎಕ್ಸ್ಪೀರಿಯನ್ಸ್ ಇದೆ. ಹಿಂದೆ ಇದನ್ನ ಮಾಡಿದಾಗ ಮುಖ್ಯಮಂತ್ರಿಗಳು ಬೆಳಗಾಮಲ್ಲಿ ಆಂಜನೇಯ ಕೋಟ್ ಗಿಟ್ ಹಾಕೊಂಡು ಬಸ್ ಕ್ಲಾಸ್ಗೆ ಬಂದ. ಇಡೀ ದೇಶದಲ್ಲಿ 84,000 ಕೋಟಿ ಇತ್ತು SC TSPಗೆ. ನಾವು ಮಾಡಿದಾಗ 27,000 ಕೋಟಿ ಇತ್ತು. ಇಡೀ ಜನಸಂಖ್ಯೆ ಆಧಾರದ ಮೇಲೆ ಆ ಜನಸಂಖ್ಯೆಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದನೇ ಅವತ್ತು ನಾವೊಂದು ಕಾಯ್ದೆನ ನಾವು ಮಾಡಿದೆವು. ಈ ಹಣನ ಆ ಸಮಾಜಕ್ಕೆ ಆಯ್ತು, ರೇಷ್ಯೋ ಮೇಲೆ ನೀವು ಹೇಳ್ದಂಗೆ ಲೆಕ್ಕ ಹಾಕಕ್ಕಾಗಲ್ಲ, ಬಟ್ ಫುಡ್ ವಿಚಾರ ಇರ್ಬೋದು, ಯುವ ನಿಧಿ ಇರ್ಬೋದು, ಫಾರೆಸ್ಟ್ ಹೆಣ್ಮಕ್ಳಿಗಿರ್ಬೋದು. ಅಲ್ಲ ಒನ್ ಸೆಕೆಂಡ್ ಆಯ್ತಪ್ಪ. ಈಗ ನನ್ನೊಂದು ಡೌಟ್, ಈಗ ಹುಲಿಗೆ ಸಂಬಂಧಪಟ್ಟಾಗೆ ನಾನು MLA ಜಸ್ಟ್ ಒಂದು ಡೌಟ್. ಹುಲಿಗಂತ ನನ್ನೊಂದು ಭಾವನೆ, ಅದು ಹುಲಿಗಂತ ಕೊಟ್ಟದಲ್ಲ. ಕಾಡು ಟ್ರೈಬಲ್ ಏರಿಯಾದಲ್ಲಿ SC ST ಜನಾಂಗ ಇದೆ, ಅವರೊಂದು ರಕ್ಷಣೆ, ಹುಲಿಯಿಂದ ರಕ್ಷಣೆ ಮಾಡಿ ಅಲ್ಲಿ ಕೆಲಸ ಆಗ್ಬೇಕಲ್ಲ. ಅಲ್ಲಿ SC ST ಜನಾಂಗ ಯಾರು ಜೀವನ ಮಾಡಿದೆ, ಹೌದು, ಫಾರೆಸ್ಟ್ ಏರಿಯಾದಲ್ಲಿ ಇದ್ದಾರಲ್ವಾ. ಇದು ನಾನು ಹಾಗೆ ಅನಿಸ್ತೇನೆ ಅಷ್ಟೇ. ಆ ಜನಾಂಗಕ್ಕೆ ಟ್ರೈಬಲ್ ಪೀಪಲ್ ಹೂ ಲಿವ್ ಇನ್ ದಿ ಫಾರೆಸ್ಟ್. ರಕ್ಷಣೆ ಅಂತಲ್ಲ, ನನ್ನ ಆಲೋಚನೆ ಬಂದಷ್ಟು ನೋಡಿ. ಟ್ರೈಬಲ್ ಏರಿಯಾದಲ್ಲಿ ತುಂಬಾ ಜನ ಇರ್ತಾರೆ, ಫಾರೆಸ್ಟ್ ಏರಿಯಾದಲ್ಲಿ. ಅದೇ ನೀವು ಆಲೋಚನೆ ಮಾಡ್ಬೇಕಲ್ಲ, ಆಲೋಚನೆ ಮಾಡಿದ್ರೆ ಮಾತ್ರ ಹಂಗೆ ಆಗುದು. ಅದು ಆಶ್ಚರ್ಯದಲ್ಲಿ ಅವ್ರ ಉತ್ತರ ಗಡಬಡ.